ಅಧ್ಯಕ್ಷ ದಯಮಾಡಿ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಬೇಕು. ನಿಮ್ಮ ನಿಯಮದಲ್ಲೇ ಇದೆ, ಕ್ಲಾರಿಫಿಕೇಶನ್ ಅವಕಾಶ ಸ್ಟೇಟ್ಮೆಂಟ್ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೊಡಬೇಕು. ನಿಯಮದಲ್ಲೇ ಇದೆ, ನೀವು ಅದಕ್ಕೆ ಅವಕಾಶ ಕೊಡಲ್ಲ. ಅವಧಿಯ ನಂತರ ಅವರು ಇಲ್ಲ ನಿಯಮ ಚರ್ಚೆಗೆ ಸರ್ಕಾರ ತಯಾರಿದೆ ಸರ್. ಕ್ಲಾರಿಫಿಕೇಶನ್ಗೆ ಉತ್ತರ ಕೊಡ್ತೇವೆ. ಇಲ್ಲ ಅಂತ ಅವಧಿ ನಿಯಮ ಬಿಟ್ಟು ಏನೋ ಬೇರೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೇ ಈ ಸರ್ಕಾರ ಹೇಳಿ. ನಮ್ದೇನು ತೊಂದರೆ ಇಲ್ಲ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೇ. ಲಾಠಿ ಚಾರ್ಜ್ ಮಾಡ್ತೀವಿ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸ್ತೀವಿ, ಇಲ್ಲೇ ಎನ್ಕೌಂಟರ್ ಮಾಡ್ತೀವಿ, ವಿದ್ಯಾರ್ಥಿಗಳ ಮೇಲೆ ನಾಚಿಕೆ ಆಗಬೇಕು. ರೈತರ ಮೇಲೆ ಗುಂಡೆ ಸರ್ಕಾರಕ್ಕೆ ಕ್ಲಾರಿಫಿಕೇಶನ್ ಅವಕಾಶ ಕೊಡ್ತೀವಿ. ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಕೊಡಿ, ಕಾರ್ಪೊರೇಷನ್ ಕೊಡಿ. ಕ್ವಶನ್ ಅವರ್ ಆದ್ಮೇಲೆ ಕೊಡ್ತೀವಿ. ಸ್ಪ್ಲಿಟ್ ಆಗಲ್ಲ. ಕ್ವಶನ್ ಅವರ್ ಆದ್ಮೇಲೆ ಮುಗಿದೋಯ್ತು. ಅದು ಈ ಸಬ್ಜೆಕ್ಟ್ ಕ್ವಶನ್ ಅವರ್ ಆದ್ಮೇಲೆ ತಗೊಳಕ್ಕೆ ಬರಲ್ಲ. ನಾವು ಕ್ಲಾರಿಫಿಕೇಶನ್ ಅಷ್ಟೇ ಕೇಳೋದು. ಚರ್ಚೆಗೆ ಅವಕಾಶ ನಾವು ಕೇಳ್ತಾ ಇಲ್ಲ. ಚರ್ಚೆಗೆ ಅವಕಾಶ ಬೇಡ. ನಾನು ಕ್ಲಾರಿಫಿಕೇಶನ್ ಕೇಳ್ತೀನಿ. ಕ್ಲಾರಿಫಿಕೇಶನ್ಗೆ ಅವಕಾಶ ಕೊಡ್ಲಿ ಸರ್ಕಾರ ಅಷ್ಟೇ. ಚರ್ಚೆ ಬೇಡ. ಅಧ್ಯಕ್ಷ ಕ್ವಶನ್ ಅವರ್ ಆದ ನಂತರ ಕ್ಲಾರಿಫಿಕೇಶನ್ ಪ್ರಕಾರ ಕೊಡಿ. ಚರ್ಚೆ ಬೇಡ. ಕ್ಲಾರಿಫಿಕೇಶನ್ ಕೇಳಿದರೆ ಕ್ಲಾರಿಫಿಕೇಶನ್ ಕೊಡಿ. ಅಲ್ಲ, ಈಗ ನಾನು ಕ್ವಶನ್ ಅವರ್ ಕರೆದೇನೆ ಅದಕ್ಕೆ ನಿಮ್ಗೆ ಹೇಳೋದು. ಅದಾದ್ಮೇಲೆ ನಿಮ್ಗೆ ಕೂಡ ಅವಕಾಶ ಮಾಡಿಕೊಡ್ತೀವೇನೋ. ನೀವು ಮೊದಲೇ ಬರಲ್ಲ ಕರೆದಿದ್ದೀರಾ. ಕ್ವಶನ್ ಕ್ಲಾರಿಫಿಕೇಶನ್ ಅಂತ ಯಾವ ನಿಯಮದಲ್ಲಿ ಹೇಳಿ. ಕ್ಲಾರಿಫಿಕೇಶನ್ ಅವ್ರ ಕಡೆ ಹೋಗ್ಬೇಡಿ ನೀವು. ಅಧ್ಯಕ್ಷರೇ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ನೀವು ಯಾವ ನಿಯಮದಲ್ಲಿದೆ ಅದು ಹೇಳಕ್ಕೆ ಕ್ವಶನ್ ಅವರ ಯಾವ ನಿಯಮ ನೀವು ಮೊದಲೇ ಕೂತಿದ್ರಿ ತಗೊಳ್ಳಿ. ಗೈಡೆನ್ಸ್ ಅಲ್ಲಿ 145 ಏನ್ ಹೇಳುತ್ತೆ, 147 ಇರುತ್ತೆ. ಮಾನ್ಯ ಅಧ್ಯಕ್ಷರೇ, no debate shall be permitted on this statement. ನೆಕ್ಸ್ಟ್ ಸೆಂಟೆನ್ಸ್ ಓದಿ. ಈಗಾಗಲೇ ಪ್ರಶ್ನೋತ್ತರ ಅವಧಿ ಅಂತ ಘೋಷಣೆ ಮಾಡಿದ್ದಾರೆ. ಪೀಠಕ್ಕೆ ಗೌರವ ಕೊಟ್ಟು ಅದಾದ ನಂತರ ನಿಮ್ಮ ಕ್ಲಾರಿಫಿಕೇಶನ್ ಅಧ್ಯಕ್ಷರು ಯಾರು ಹೇಳಿ ಸರ್? ಕ್ಲಾರಿಫಿಕೇಶನ್ ಇಲ್ಲ ಅಂದ್ರೆ ಸಚಿವರು ಸ್ಟೇಟ್ಮೆಂಟ್ ಬೈ ಮಿನಿಸ್ಟರ್ ಕ್ಲಾರಿಫಿಕೇಶನ್ ಕೊಡೋಕೆ ಅವಕಾಶ ಇದೆ. ಮೆಂಬರ್ಸ್ ಮೇ ಬಿ ಪರ್ಮಿಟೆಡ್ ಟು ಆಸ್ಕ್ ಕ್ಲಾರಿಫಿಕೇಶನ್ ಫಾರ್ ದ ಪರ್ಪಸ್ ಆಫ್ ವಿಧಾನಸಭಾ ಅಧ್ಯಕ್ಷರು
ಸಮಾಧಾನ. ನೀಟ್ ಪರೀಕ್ಷೆ ಬಗ್ಗೆ ಗುಜರಾತ್ ನಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಯ್ತು. ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀವು ಗುಜರಾತ್ ನೀವು ರೈತರ ಮೇಲೆ ಗೋಲಿಬಾರ್ ಮಾಡಿದ್ದೀರಿ. ಗುಜರಾತ್ ನೀವು ಜನರ ಮೇಲೆ ಮಾಡಿದ್ದೀರಿ. ಮರ್ತ್ಬಿಟ್ಟು ಇಲ್ಲಿ ಸಾವಿರಾರು ಮಂದಿ ಮೇಲೆ Clarification ಕೇಳಿಕ್ಕೆ ಒಬ್ಬರಿಗೆ ಮಾತ್ರ ಬಿಟ್ಬಿಡ್ತೀವಿ. ಒಬ್ರು ಮಾತಾಡಿ. ನೀವು ಮಾಡ್ಬೇಕು ಅಂತ ಇದ್ದೀನಿ ನಮ್ಮ ಗೋಲಿಬಾರ ಕೇಳು. ಒಬ್ರು ಇದು ಮೈಕ್ ಏನೋ ಸಭಾಧ್ಯಕ್ಷರೇ, ಮತ್ತೆ ಅದ್ ಮತ್ತೆ ಡಿಬೇಟ್ ಆದಂಗೆ ಆಗತ್ತೆ. ಅದು ಸಭಾಧ್ಯಕ್ಷರೇ, ನಿಮ್ಮ ವಿರೋಧ ಪಕ್ಷ ನಾಯಕರ ಮೇಲೆ ವಿಶ್ವಾಸ ಇಲ್ವಾ ನಿಮ್ಗೆ? ಆ ಬರಗಾಲದ ಬರಿಗೆ ಸರ್ಕಾರ ಏನ್ ಮಾಡ್ತಾ ಇಲ್ಲ. ಮತ್ತೆ ಈಗ ಯಾವ ಚರ್ಚೆ ಬರಗಾಲ ಚರ್ಚೆ ಮಾಡೋಣ? ಎನ್ಕೌಂಟರ್ ಮಾಡಿ ಬೆಲ್ಲದವ್ರು ಬರಗಾಲದ ಚರ್ಚೆ ಮಾಡೋಣ. ಅಲ್ಲ, ಬರಗಾಲದ ಬರಿ ಐತಿ, ಅದಕ್ಕೇನು ಮಾಡ್ತಾ ಇಲ್ಲ ಸರ್ಕಾರ. ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿಲ್ಲ. ರೈತರಿಗೆ ಗುಂಡಾರಿಸ್ತಾ ಇದ್ದೀರಿ. ಅಶೋಕ್ ಅವ್ರಿಗೆ ಮಾತಾಡಕ್ ಬಿಡ್ತಾ ಇಲ್ಲ. ಬೇರೆ ಆಂತರಿಕ ರಾಜಕಾರಣ ಅಶೋಕ್ ಅವ್ರಿಗೆ ಮಾತಾಡಕ್ ಬಿಡಿ. ನಿಮ್ ನಾಯಕ ನಿಮ್ಗೆ ಅವಕಾಶ ಕೊಟ್ಟಿದ್ದು ನೀವು ಪ್ರಾರಂಭ ಮಾಡಿ. ಅಲ್ಲ, ವಿರೋಧ ಪಕ್ಷದ ನಾಯಕರು ಸಭಾಧ್ಯಕ್ಷರೇ, ಒಂದೇ ನಿಮಿಷ ಒಂದೇ ನಿಮಿಷ ಅಧ್ಯಕ್ಷರೇ. ಅದೇ ಪ್ರದೀಪ್ ಅವರೇ, ಕುಂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ಪ್ರದೀಪ್, ಅದನ್ನ ಹೇಳ್ತೀನಿ, ನೋಡ್ತೀನಿ. ಅಧ್ಯಕ್ಷರೇ, ತಾವು ಅಂತೂ ಇಂತೂ ನಮ್ಗೆ ಅವಕಾಶ ಕೊಡಕ್ಕೆ ಒಂದು ಪ್ರಯತ್ನವನ್ನ ಮಾಡಿ. ಅಷ್ಟು ಬಿಟ್ರೆ ನಿಮ್ಗೆ ಏನು ಅವಕಾಶ ಇಲ್ಲ ರೀ. ಯಾಕೆ ಸುಮ್ನೆ ನೀವು ಒಂದ್ ನಿಮಿಷ ಕುತ್ಕೊಳ್ಳಿ. ನಾನು ಅದನ್ನೇ ಹೇಳಿದ್ದು. ಮಾನ್ಯ ಅಧ್ಯಕ್ಷರೇ, ಸದನದ ನಿಯಮಾವಳಿಯ ಪ್ರಕಾರ ಮಂತ್ರಿಗಳು ಸೋಮೋಟೋ ಸ್ಟೇಟ್ಮೆಂಟ್ ಮಾಡಿದ ನಂತರ ಚರ್ಚೆಗೆ ಅವಕಾಶ ಇಲ್ಲ ಅನ್ನೋದು ನಂಗೆ ಗೊತ್ತಿದೆ. ನಾವು ಚರ್ಚೆ ಕೊಡಿ ಅಂತ ಕೇಳ್ತಾನೆ ಇಲ್ಲ. ಕ್ಲಾರಿಫಿಕೇಶನ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ವಿರೋಧ ಪಕ್ಷದ ನಾಯಕರು ನಿಂತಾಗ ನೀವು ಅದಕ್ಕೆ ದಯಮಾಡಿ ಅಲೋ ಮಾಡಬೇಕು. ನೀವು ಸ್ಟೇಟ್ಮೆಂಟ್ ಮಾಡಿ ಅಲೋ ಮಾಡಿ. ಅಲೋ ಮಾಡಿ. ಈಗ ಏನ್ ಹೇಳ್ತೀವಿ? ಕ್ವೆಶ್ಚನ್ ಅವ್ರು ಮುಗಿಲಿ. ಏನಿಲ್ಲ, ಕ್ವೆಶ್ಚನ್ ಅವ್ರು ಮುಗಿಲಿ. ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕ್ವೆಶ್ಚನ್ ಅವ್ರು ಮುಗಿಲಿ. ದಯವಿಟ್ಟು ಕುಂದರಿ. ದಯವಿಟ್ಟು ಕ್ಲಾರಿಫಿಕೇಶನ್ ಆದ ನಂತರ ಅದೊಂದು ಪದ್ಧತಿ ಮೇಲೆ ಬಂದಿದೆ. ಆದೇಶ ಮಾಡಿದ ನೀವು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಕೇಳಬೇಕು. ಆಮೇಲೆ ಕ್ಲಾರಿಫಿಕೇಶನ್ ಕ್ವಶನ್ ಅವರ್ ಆಮೇಲೆ 3 ಜನ ಸತ್ತೋಗಿದ್ದಾರೆ. ಆಮೇಲೆ ಕ್ವಶನ್ ಅವರ್ ನಡೆಸಿ. ಸರ್ಕಾರ 3 ಜನರ ಕೊಂದ ನಂತರ ಏನ್ ಪ್ರಶ್ನೋತ್ತರ ನಡೆಸ್ತೀರಿ ನೀವು? ನಿಮ್ಗೆ ಏನ್ ಪ್ರಶ್ನೋತ್ತರ ನಡೆಸ್ತೀರಿ? ಬರೀ ರಾಜಕೀಯ ಬೇಕು. ರಾಜಕಾರಣ ನಾವು ಮಾಡಿದ್ದಲ್ಲ, ನೀವು ರಾಜಕಾರಣ ಮಾಡೋದು. ರೈತರು ನೀವು, ರೈತರು ಕೊಂದಿದ್ದು ನೀವು. ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿದೆ ಅದು. ಅದರಲ್ಲಿ ಪ್ರಾಣ ಹೋದವ್ರ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಆಗ್ಬೇಕು ಇವರಿಗೆ. ಮನುಷ್ಯರ ಬಗ್ಗೆ ಗೌರವ ಇಲ್ಲ. ಅಧ್ಯಕ್ಷರೇ, ನಾನು ಓದ್ತೀನಿ ನೋಡಿ. ವಿಧಾನಸಭಾ ಅಧ್ಯಕ್ಷರು ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು. ಅಂತ ಹೇಳಿಕೆಯ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿರತಕ್ಕದ್ದಲ್ಲ. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ ಇದೆ. ಅನುಮತಿ ಕೊಡಬಹುದು. ನಾವು ಅನುಮತಿಯನ್ನು ತಾವು ಕೊಡಬಹುದು. ಕ್ಲಾರಿಟಿ ಇದೆ ಪುಸ್ತಕದಲ್ಲಿ. ನಿಯಮ ಪ್ರಕಾರ ಮಾಡಕ್ ಬರಲ್ಲ. ಸರ್, ಇಲ್ಲ, ನಿಮ್ಗೆ ಮಾಹಿತಿ ಕೇಳ್ರಿ. ಸರ್ಕಾರನೇ ನಾವೇ ಎನ್ಕೌಂಟರ್ ಮಾಡಿದ್ರಿ ಅಂತ ಹೇಳ್ಬಿಡಿ. ಬಿಟ್ಬಿಡಿ. ನನಗೆ ಹೇಳ್ಬಿಡ್ಲಿ. ಸರ್ಕಾರನೇ ನಾವೇ ಹೇಳಿದ್ರಿ ಎನ್ಕೌಂಟರ್ ಮಾಡಕ್ಕೆ ಅಂತ ಹೇಳ್ಬಿಡ್ಲಿ. ಬಿಟ್ಬಿಡ್ಲಿ. ನಾಚಿಕೆ ಆಗಲ್ಲ ಅವ್ರಿಗೆ. ಒಬ್ಬ ತಮಿಳುನಾಡು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಚರ್ಚೆ ಮಾಡಿದ್ರೆ ಬಗ್ಗೆ ಬರೆಯಿರಿ. ಕ್ವೆಶ್ಚನ್ ಕೇಳಿ ಏನ್ ಮಾಡ್ತೀರಿ? ನಮಗ್ ಬಿಟ್ಬಿಡಿ. ತಮಿಳುನಾಡು ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಮಾಡ್ತಾರೆ. ನಾಚಿಕೆ ಆಗಲ್ಲ. ಖಂಡನೆ ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ಅವ್ರಿಗೆ. ಸರ್ಕಾರಕ್ಕೆ ಮಾನಮರ್ಯಾದೆ ಇದೆಯಾ? ಮಾನಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಸ್ಟೇಟ್ಮೆಂಟ್ ಮಾಡ್ಬೇಕಾಯ್ತು. ಅವರು ಹೇಳ್ಬೇಕಾಯ್ತು. ಪರಿಹಾರ ಏನ್ ಕೊಡ್ತೀರಿ ಅವ್ರಿಗೆ? ನ್ಯಾಯಾಂಗ ತನಿಖೆ ಮಾಡ್ತೀವಿ ಏನು ಅಂತ ಹೇಳ್ಬೇಕಾಯ್ತು. ಓದಿದ್ರು ಬಿಟ್ಟು
ಅವ್ರನ್ನ ನಮ್ಗೆ ಯಾಕೆ ಬೇಕು ನಮ್ಮ ರಾಜ್ಯದ ಅದರಲ್ಲಿ ನೋಡಿ ಅವ್ರ ಸ್ಟೇಟ್ಮೆಂಟ್ ಯಾವ ಅಲ್ಲೂ ತಮಿಳ್ನಾಡು ಮುಖ್ಯ ಏನ್ ಹೇಳಿದ್ದಾರೆ ಅಂದ್ರೆ ಅವ್ರ ಮೇಲೆ ಮೊದಲು ಕೇಸ್ ಏನೂ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲಿ ಅವನ ಮೇಲೆ ಯಾವುದೇ ಹಿಂದೆ ಕೇಸ್ ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಏಕಾಏಕಿ ಹಂಗೆ ಕಳ್ಳ ಆಗೋತಾನ ಅವನು. ಮಾನ್ಯ ಅಧ್ಯಕ್ಷ ಸ್ಟೇಟ್ಮೆಂಟ್ ಅಲ್ಲಿ ಮಾನ್ಯ ಹೇಳ್ತಾನೆ ಅಧ್ಯಕ್ಷ ದಯಮಾಡಿ ಏನೋ ಇಲ್ಲ ಅಂತ ಸಚಿವರು ಹೇಳ್ತಾರೆ. ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಬೇಕು. ನಿಮ್ ನಿಯಮದಲ್ಲೇ ಇದೆ ಅದು. ಕೊಡ್ತೀವಿ. ನಿಮ್ ಕ್ವಶನ್ ನಿಯಮದಲ್ಲೇ ಇದೆ. ಕೊಡ್ತೀವಿ. ನಿಮ್ ನಿಯಮದಲ್ಲೇ ಇದೆ. ಕ್ಲಾರಿಫಿಕೇಶನ್ ಅವಕಾಶ ಕೊಡಲಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೊಡಬೇಕು. ನಿಯಮದಲ್ಲೇ ಇದೆ. ನೀವು ಅದಕ್ಕೆ ಅವಕಾಶ ಕೊಡಲ್ಲ ಅಂದ್ರೆ ಪ್ರಶ್ನೋತ್ತರ ಅವಧಿಯ ನಂತರ ಅವ್ರು ಸಚಿನ್ ಅವ್ರು ಆದ್ಮೇಲೆ ಕೊಡ್ತೀವಿ, ನೀವು ಕೊಡಂಗಿಲ್ಲ ಅನ್ನಂಗಿಲ್ಲ. ಸರ್ ಅದು ಮಾಡಕ್ ಬರಲ್ಲ ಸರ್. ನಿಯಮದಲ್ಲಿ ಮಾಡಕ್ ಬರಲ್ಲ. ಬರ್ತೈತೆ, ಸ್ವಲ್ಪ ಸಮಾಧಾನ ಸುಂದರಿ. ಪ್ರಶ್ನೆ ಇಲ್ಲ. ನಿಯಮ ಹೇಳ್ತಾ ಎಲ್ಲಾ ಇದೆ. ನಿಯಮ ಏನ್ ಹೇಳ್ತಾರೆ ಸರ್? ಚರ್ಚೆಗೆ ಸರ್ಕಾರ ತಯಾರಿದೆ. ಸರ್ ಮಾನ್ಯ ನಾವು ಅಧ್ಯಕ್ಷ ಕ್ಲಾರಿಫಿಕೇಶನ್ಗೆ ಉತ್ತರ ಕೊಡ್ತೇವೆ. ಇಲ್ಲ ಅಂತ ಸರ್, ಹೇಳಿ ಅಧ್ಯಕ್ಷ, ಪ್ರಶ್ನೋತ್ತರ ಅವಧಿ ಸರ್, ಮಾನ್ಯ ಅಧ್ಯಕ್ಷ, ನಿಯಮ ಏನ್ ಹೇಳ್ತಾ ಇದೆ? ನಾವು ಮಾನ್ಯ ಅಧ್ಯಕ್ಷ ನಾವು ಮಾನ್ಯ ಕೊಡ್ತೇವೆ. ಅಧ್ಯಕ್ಷ